ನಮಸ್ಕಾರ ಸ್ನೇಹಿತರೆ. ರಕ್ಷಿತಾ ಶೆಟ್ಟಿಯನ್ನಿಟ್ಕೊಂಡು ಇಡೀ ಮನೆಯನ್ನ ಬಕ್ರಾ ಮಾಡಲು ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮುಂದಾಗಿದ್ರು. ಆದ್ರೀಗ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿಯ ನಡೆ ನೋಡಿದ್ರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಬಕ್ರಾ ಆಗೋದು ಗ್ಯಾರಂಟಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಕಾಕ್ರೋಚ್ ಸುದ್ದಿ ಹೇಳುವ ಹಾಗೆ ಅಶ್ವಿನಿ ಗೌಡ ಅಕ್ಕ ಆದ್ರೆ ಜಾಹ್ನವಿ ಪುಕ್ಕ. ಎಂದಿಪ್ಪ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಇದೀಗ ರಕ್ಷಿತಾ ಶೆಟ್ಟಿ ಮೇಲೆ ಗೂಬೆ ಕೂರಿಸಿದ್ದಾರೆ. ತಮಾಷೆ ಸಲುವಾಗಿಯೋ ಅಥವಾ ಕಂಟೆಂಟ್ಗಾಗಿಯೋ ಇಲ್ಲಾಂದ್ರೆ ಬೇರೆಯವರನ್ನ ಭಯಪಡಿಸೋದಕ್ಕಾಗಿಯೋ ಒಂದು ಕತೆ ಕಟ್ಟಿದ್ದಾರೆ. ಆ ಕಥೆಯ ನಾಯಕಿ ರಕ್ಷಿತಾ ಶೆಟ್ಟಿ. ಮಧ್ಯರಾತ್ರಿ ಸುಮಾರು 1 ಗಂಟೆ ಕಾಲ ಬಾತ್ರೂಮ್ ಏರಿಯಾದಲ್ಲಿರುವ ಕ್ಯಾಮೆರಾ ಮುಂದೆ ರಕ್ಷಿತಾ ಶೆಟ್ಟಿ ಕಣ್ಣು ಅಗಲಿಸಿಕೊಂಡು ರಾರಾ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡ್ತಿದ್ಲು ಅಂತ ಇತರೆ ಸ್ಪರ್ಧಿಗಳಿಗೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಸುಳ್ಳು ಹೇಳಿದ್ದಾರೆ. ಈ ವಿಚಾರ ರಕ್ಷಿತಾ ಶೆಟ್ಟಿಗೂ ಗೊತ್ತಾಗಿದೆ. ಪರಿಣಾಮ ಇಬ್ಬರಿಗೂ ರಕ್ಷಿತಾ ಶೆಟ್ಟಿ ಗುಂಡಿ ತೋಡಿದ್ದಾರೆ. ಅತ್ತ ರಕ್ಷಿತಾ ಶೆಟ್ಟಿ ಮೇಲೆ ಗೂಬೆ ಕೂರಿಸಲು ಪ್ರಯತ್ನಿಸುತ್ತಿರುವ ಅಶ್ವಿನಿ ಗೌಡ ಜಾಹ್ನವಿ ಯಶಸ್ವಿ ಆಗ್ತಾರಾ ಅಥವಾ ಹಳ್ಳಕ್ಕೆ ಬೀಳ್ತಾರಾ? ಹಿಂದಿನ ರಾತ್ರಿ ಬಾತ್ರೂಮ್ ಏರಿಯಾದಲ್ಲಿರುವ ಕ್ಯಾಮೆರಾ ಮುಂದೆ ರಕ್ಷಿತಾ ಶೆಟ್ಟಿ ಮಾತನಾಡ್ತಿದ್ರು. ಅದನ್ನ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಗಮನಿಸಿದ್ರು. ಅದನ್ನೇ ಇಟ್ಕೊಂಡು ಅದಕ್ಕೆ ರಾರಾ ನಾಗವಲ್ಲಿ ಫೀಲ್ ಕೊಟ್ಟು ಇತರರಿಗೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಕತೆ ನೆರೇಟ್ ಮಾಡಿದ್ದಾರೆ. ಎಲ್ಲ ಮಲಗಿದ ಮೇಲೆ ಬಾತ್ರೂಮ್ ಬಳಿ ಹೋಗಿ ಕ್ಯಾಮ್ರಾ ಮುಂದೆ ಮಾತಾಡ್ತಾಳೆ. ಕ್ಯಾಮ್ರಾ ಮುಂದೆ ರಾರಾ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ಲು. 1.5 ಗಂಟೆ ಕಾಲ ನಾವು ನಿಂತಿದ್ವಿ, ಏನೇನೋ ಮಾತನಾಡ್ತಿದ್ಲು. ಆಮೇಲೆ ನಾರ್ಮಲ್ ಆದ್ಮೇಲೆ ಅವಳು ಬಂದಿದ್ದು 3 ದಿನದಿಂದ ಅವಾಯ್ಡ್ ಮಾಡ್ತಿದ್ದೇವೆ, ನಮಗೆ ಭಯ ಆಗ್ತಿದೆ ಅಂತ ಹೇಳಿ ಇತರೆ ಸ್ಪರ್ಧಿಗಳ ಕಿವಿಗೆ ಅಶ್ವಿನಿ ಗೌಡ ಹೂವಿಟ್ರು. ಇದು ರಕ್ಷಿತಾ ಶೆಟ್ಟಿ ಕಿವಿಗೂ ಬಿತ್ತು. ರಕ್ಷಿತಾ ಶೆಟ್ಟಿ ಬೇಸರಗೊಂಡ್ರು. ನಂಗೆ ರಾರಾ ಸಾಂಗ್ ಬರಲ್ಲ, ನಾನು ಅದನ್ನೆಲ್ಲ ಏನೂ ಮಾಡ್ಲಿಲ್ಲ, ಸುಮ್ಮನೆ ಅಶ್ವಿನಿ ಜಾಹ್ನವಿ ಏನೋ ದೊಡ್ಡದ್ ಮಾಡ್ತಿದ್ದಾರೆ, ನನಗೇನೋ ಭೂತ ಬರುತ್ತಾ, ನನಗೆ ಬೇಜಾರಾಗಲ್ವಾ ಅಂತ ಮಂಜು ಭಾಷಿಣಿ ಬಳಿ ರಕ್ಷಿತಾ ಶೆಟ್ಟಿ ಹೇಳ್ಕೊಂಡ್ರು. ಆಗ ಇನ್ಮೇಲೆ ಜಾಸ್ತಿ ಮಾಡುವಂತ ಮಂಜು ಭಾಷಿಣಿ ಸಲಹೆ ಕೊಟ್ರು. ಗಿಲ್ಲಿ ಜೊತೆ ರಕ್ಷಿತಾ ಶೆಟ್ಟಿ ಮಾತನಾಡುವಾಗ ತೋಮ್ 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 ಅಂತ ಜಾಹ್ನವಿ ಟಾಂಟ್ ಕೊಟ್ರು. ಅದಕ್ಕೆ ಇನ್ಮೇಲೆ ಬಾತ್ರೂಮ್ ಕೆಲಸ ಬೇಗ ಮುಗಿಸಿ, ರಾತ್ರಿ ಬಾತ್ರೂಮ್ ನಂದು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ತಿರುಗೇಟು ಕೊಟ್ಟಿದ್ದಾರೆ. ಇತ್ತ ಅಶ್ವಿನಿ ಗೌಡ ಬಳಿ ಬಂದು 1 ಗಂಟೆಯಿಂದ 6 ಗಂಟೆ ತನಕ ಬಾತ್ರೂಮ್ ಪ್ಲೇಸ್ ನಂದು, ಧೈರ್ಯ ಇಲ್ಲ ಅಂದ್ರೆ ಆಚೆ ಬರಬಾರ್ದಂತೆ, ನಮಗೆ ಟಾಂಟ್ ಕೊಡ್ತಿದ್ದಾಳೆ, ನಾವು ಹಬ್ಸಿದ್ವಿ ಅವಳ ಬಗ್ಗೆ ಅಂತ ಎಂದು ಜಾಹ್ನವಿ ಹೇಳಿದ್ರು. ಎಲ್ಲರೂ ಮಲಗಿದ ಮೇಲೆ ತಮ್ಮ ಬಳಿ ಇದ್ದ ಗೆಜ್ಜೆಯಿಂದ ಜಾಹ್ನವಿ ಸೌಂಡ್ ಮಾಡಿದ್ರು. ಅಶ್ವಿನಿ ಸಹ ಗೆಜ್ಜೆ ಸದ್ದು ಮಾಡಿದ್ರು. ಮಿಕ್ಕವರು ಕೊಂಚ ಗಾಬರಿ ಆದ್ಮೇಲೆ ಗೆಜ್ಜೆ ಸದ್ದು ಮಾಡಿದ್ದು ರಕ್ಷಿತಾ ಶೆಟ್ಟಿ ಅಂತ ಬಿಂಬಿಸಲು ಅಶ್ವಿನಿ ಗೌಡ ಜಾಹ್ನವಿ ಯತ್ನಿಸಿದರು. ಅಷ್ಟರಲ್ಲಿ ರಕ್ಷಿತಾ ಶೆಟ್ಟಿ ಜಾಣ್ಮೆ ತೋರಿದರು. ಜಾಹ್ನವಿ ದಿಂಬಿನ ಕೆಳಗೆ ಇದ್ದ ಗೆಜ್ಜೆಯನ್ನ ರಕ್ಷಿತಾ ಶೆಟ್ಟಿ ತೆಗೆದುಕೊಂಡ್ರು. ಅದನ್ನ ಅಭಿಷೇಕ್ ಹಾಗೂ ಗಿಲ್ಲಿಗೆ ರಕ್ಷಿತಾ ತೋರಿಸಿದ್ರು. ಗೆಜ್ಜೆ ಸದ್ದು ಮಾಡಿರೋದು ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅಂತ ಸಾಕ್ಷಿ ಸಮೇತ ಗಿಲ್ಲಿ ಹಾಗೂ ಅಭಿಷೇಕ್ಗೆ ರಕ್ಷಿತಾ ಪ್ರೂವ್ ಮಾಡಿದ್ರು. ಇತ್ತ ಗೆಜ್ಜೆ ಇಲ್ಲದನ್ನ ಗಮನಿಸಿ ಗೆಜ್ಜೆ ಹೋದ್ರೆ ಹೋಗ್ಲಿ, ಅವಳೇ ಮಾಡಿರೋದು ಅಂತ ಹೇಳೋಣ ಅಷ್ಟೇ ಎಂದು ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಮಾತನಾಡ್ಕೊಂಡ್ರು. ಒಟ್ನಲ್ಲಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಅವರು ಚಾಪೆ ಕೆಳಗೆ ನುಸುಳಲು ಪ್ರಯತ್ನಿಸಿದ್ರೆ ರಕ್ಷಿತಾ ಶೆಟ್ಟಿ ರಂಗೋಲಿ ಕೆಳಗೆ ತೂರೋದು ಗ್ಯಾರಂಟಿ ಎಂಬಂತೆ ಕಾಣುತ್ತೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.